ಕಿಲ್ಲಾರಹಟ್ಟಿ ಗ್ರಾಮದಲ್ಲಿ ಪ್ರಧಾನ ಮಂತ್ರಿ ಆದರ್ಶ ಗ್ರಾಮ ಯೋಜನೆಯಡಿಯ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಕೊಪ್ಪಳ ಸಂಸದ ರಾಜಶೇಖರ್ ಹೆಗ್ನಾಳ್. ಕುಷ್ಟಗಿ ತಾಲೂಕಿನ ತಾವರಗೆರೆ ಹೋಬಳಿಯ ಕಿಲ್ಲಾರಹಟ್ಟಿ ಗ್ರಾಮದಲ್ಲಿ 2023 ಮತ್ತು 24ನೇ ಸಾಲಿನ ಮಂತ್ರಿ ಆದರ್ಶ ಗ್ರಾಮ ಯೋಜನೆ ಅಡಿಯಲ್ಲಿ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯಿತಿಯ ಕಿಲ್ಲಾರಹಟ್ಟಿ ಗ್ರಾಮ ಮತ್ತು ಕಳಮಳ್ಳಿ ಗ್ರಾಮದ ಅಭಿವೃದ್ಧಿಗೆ ತಲಾ 20 ಲಕ್ಷ ಅನುದಾನ ಕೊಡುವುದರ ಮುಖಾಂತರ ಮಾನ್ಯ ಲೋಕಸಭಾ ಸದಸ್ಯರಾಗಿರುವ ರಾಜಶೇಖರ್ ಹೆಗ್ನಾಳ್ ಅವರು ಆಗಮಿಸಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾಗಿರುವ ಹನುಮನಗೌಡ ಪೊಲೀಸ್ ಪಾಟೀಲ್ ರವರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವ ಮಾಲತಿ ನಾಯಕ್ ರವರು, ಕ್ಷೇತ್ರದ ಮಾಜಿ ಶಾಸಕರ ಸುಪುತ್ರ ದೊಡ್ಡ ಬಸವನಗೌಡ ಪಾಟೀಲ್ ಹಾಗೂ ಕಿಲ್ಲಾರಹಟ್ಟಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರುವ ಶರಣಗೌಡ ಪೊಲೀಸ್ ಪಾಟೀಲ್, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳು, ಊರಿನ ಪ್ರಮುಖರು, ಗ್ರಾಮ ಪಂಚಾಯಿತಿಯ ಸದಸ್ಯರು ಭಾಗವಹಿಸಿದರು. ಸಹೋದರರಾದಂಥ ಉಮೇಶ್ ರಾಠೋಡ್ ಅವರೇ, ಮಾನಂಗೌಡ್ರೆ, ಈ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರಾದಂಥ ಹನುಮಗೌಡ ಕಿಲಾರೆಡ್ಡಿ ಅವರೇ, ಇಲ್ಲಿ ನೆರೆದಿರುವಂಥ ಗ್ರಾಮದ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರೇ, ಗ್ರಾಮದ ಗುರು ಹಿರಿಯರೇ ಹಾಗೂ ನೆರೆದಿರುವ ಸಿಬ್ಬಂದಿಯರು, ಸಂಸದರು ಇವತ್ತು ದೂರದ ಕೊಪ್ಪಳದಿಂದ ನಮ್ಮ ಕುಷ್ಟಗಿ ತಾಲೂಕಿನ ಕೊನೆ ಹಳ್ಳಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಕಿಲ್ಲಾರಹಟ್ಟಿ ಗ್ರಾಮದ ಬಗ್ಗೆ ಒಂದು ಅತೀವ ಕಾಳಜಿಯನ್ನು ವಹಿಸಿ ನೋಡಿರಿ, ಅವರ ಹಳ್ಳಿಗಳಿದ್ದಾವೆ. ಆ 2000 ಹಳ್ಳಿಯಲ್ಲಿ ನಮ್ಮ ಕಿಲ್ಲಾರಹಟ್ಟಿ ಗ್ರಾಮ ಅನ್ನೋದೇ ನಮ್ಮ ಹೆಮ್ಮೆ. ಇವತ್ತು ಅವರು ಅಷ್ಟು ಮುತುವರ್ಜಿ ವಹಿಸಿ ನಿಮ್ಮ ಊರಿನ ಮೇಲೆ ಒಂದು ವಿಶೇಷವಾದ ಒಂದು ಅಭಿಮಾನ, ಸಹಪಾಠಿಗಳು ಜಿಲ್ಲಾ ಪಂಚಾಯತಿ ಇದ್ದಾಗ ಅವಾಗಿನ ಸ್ನೇಹ ಇವತ್ತು ಈ ಅಭಿವೃದ್ಧಿಯ ಮುನ್ನುಡಿಯಾಗಿದೆ. ಇದನ್ನು ನಾವೆಲ್ಲರೂ ಕೂಡ ಸದುಪಯೋಗ ಪಡಿಸುವ ಮುಖಾಂತರ ಅವರ ಗೌರವವನ್ನು ಹೆಚ್ಚು ಮಾಡೋಣ ಅಂತ ಹೇಳ್ತಾ, ಇವತ್ತು ನಾವೆಷ್ಟೋ ಕಡೆ ಹೇಳ್ತಿರ್ತೀವಿ, ಸಂಸದರಂದ್ರೆ ಯಾರ ಕೈಗೆ ಸಿಗೋದೇ ಇಲ್ಲ. ನಮ್ಮ ತಾಲೂಕಿಗೆ ಸಾಕಷ್ಟು ಬಾರಿ ಹೋಗ್ಬಿಟ್ಟಿದ್ದಾರೆ. ನಮ್ಮಲ್ಲಿರುವ ನೀರಿನ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳ ಒಂದು ಸಂಪೂರ್ಣ ತಳಮಟ್ಟದ ಪ್ರತಿ ಹೋಬಳಿ ಮಟ್ಟದಲ್ಲಿ ಮಾಡಿದರೆ ಯಾರಾದರೂ ಸಂಸದರಿದ್ದು ಅದು ಸೋದರಾಗಿರ್ತಕ್ಕಂಥ ದೊಡ್ಡ ಬಸವನಗೌಡ ಭಯಪ್ಪರವರೇ ಮತ್ತು ಇನ್ನೊಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತಗೌಡನವರೇ, ಸೋದರಾಗಿರ್ತಕ್ಕಂಥ ಮಾಲತಿ ನಾಯಕರವರೇ ಮತ್ತು ಸೋದರಾಗಿರ್ತಕ್ಕಂಥ ಉಮೇಶಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗ್ರಾಮದ ಮತ್ತು ಸುತ್ತಮುತ್ತ ಗ್ರಾಮದ ಎಲ್ಲ ಗೌರವಾನ್ವಿತ ಬಂದರೆ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಪ್ರಧಾನಮಂತ್ರಿ ಆದರ್ಶ ಗ್ರಾಮ ಯೋಜನೆಯಲ್ಲಿ 20 ಲಕ್ಷ ರೂಪಾಯಿ ಕೊಟ್ಟು ಒಂದು ಹಳ್ಳಿಯನ್ನು ಮೂಲಭೂತ ಸೌಕರ್ಯಗಳು ಏನೇನು ಕೊರತೆಗಳಾಗಿರ್ತಾವೆ ಅಂದರೆ 20 ಲಕ್ಷ ರೂಪಾಯಿದಲ್ಲಿ ಎಲ್ಲ ಅಭಿವೃದ್ಧಿ ಆಗಿಬಿಡುತ್ತಂತಲ್ಲ. ಆದರೆ ರಾಜ್ಯ ಸರ್ಕಾರಗಳು ಕೂಡ ಪ್ರಯತ್ನವನ್ನು ಮಾಡ್ತಿರ್ತಾವೆ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಕೈ ಜೋಡಿಸಿದರೆ ಆ ಅಭಿವೃದ್ಧಿ ತ್ವರಿತವಾಗಿ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಕೂಡ 20 ಲಕ್ಷ ರೂಪಾಯಿಯನ್ನು ಕೊಟ್ಟು ಮೂಲಭೂತ ಸೌಕರ್ಯ, ಕುಡಿಯೋ ನೀರು, ಡ್ರೈನೇಜು, ಲೈಟು, ನಿಮಗೆಲ್ಲವನ್ನು ಕೂಡ ಶಾಲೆ, ಅಂಗನವಾಡಿ, ಸ್ಮಾರ್ಟ್ ಕ್ಲಾಸ್ ಎಲ್ಲವನ್ನು ಏನಾದರೂ ಕೂಡ ತೆಗೆದುಕೊಳ್ಬೋದು. ನಮ್ಮ ರಾಜ್ಯ ಸರ್ಕಾರ ಕೆಲವು ಯೋಜನೆಗಳಲ್ಲಿ ಇಂಥವೇ ತಗೋಬೇಕಂತ ಒಂದು ನಿರ್ಬಂಧಗಳಿರ್ತಾವೆ. ಆದರೆ ಇದರಲ್ಲಿ ಹಂಗಿಲ್ಲ, ನೀವು ಏನಾದ್ರೂ ಕೂಡ ತೆಗೆದುಕೊಳ್ಬೋದು. ಹಾಗಾಗಿ ಆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕಾದ್ರೆ ಸಣ್ಣ ಪುಟ್ಟ ಒಂದು ಊರಲ್ಲಿ ಕುಡಿಯೋ ನೀರು ಇರ್ಬೋದು, ಒಂದು ಸಿಸ್ಟಮ್ ಇರ್ಬೋದು, ಸಣ್ಣ ಡ್ರೈನೇಜ್ ದಾಟ್ಲಿಕ್ಕೆ ಒಂದು ನಮ್ಮ CD ವ್ಯವಸ್ಥೆ ಎಲ್ಲರೂ ಕೂಡ ತೊಂದರೆ ಆಗಿದೆ. ಅಂಥವನ್ನು ಕೂಡ ತಗೊಂಡು ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕನ್ನೋ ದೃಷ್ಟಿಯಿಂದ ಇವತ್ತು ಈ ಗ್ರಾಮಕ್ಕೆ 20 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸಿದ್ವಿ. ಟೋಟಲ್ ಜಿಲ್ಲೆಯಲ್ಲಿ ಈಗಾಗಲೇ 14 ಗ್ರಾಮಗಳು ಸೆಲೆಕ್ಟ್ ಆಗಿದ್ದಾವೆ. ಅದು 2,80,00,000 ರೂಪಾಯಿ ಸೆಲೆಕ್ಟ್ ಆಗಿದ್ದಾವೆ. ಮುಂದೆ ಈ ವರ್ಷ ಕೂಡ ಮತ್ತೆ ಕೂಡ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ನಮ್ಮಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 40ರಿಂದ 50 ಹಳ್ಳಿಗಳು ಇವರೇ ಒಂದು 5 ವರ್ಷ ಅವಧಿಯಲ್ಲಿ ಆದರೆ ಅಟ್ಲೀಸ್ಟ್ ಒಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅರ್ಧ ಆದರೂ ಅಭಿವೃದ್ಧಿ ಆಗುತ್ತೆ. ಅದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಅನುದಾನ ಬರ್ತಿರುತ್ತೆ. ಹಾಗಾದರೆ ಸರ್ವಾಂಗೀಣ ಅಭಿವೃದ್ಧಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಪ್ರಯತ್ನ ಕೂಡ ಮಾಡ್ತಾಯಿದ್ವಿ. ಈಗಾಗಲೇ ಕಿಲ್ಲಾರಹಟ್ಟಿ ಗ್ರಾಮದಲ್ಲಿ 20 ಲಕ್ಷ ರೂಪಾಯಿ ಆ್ಯಕ್ಷನ್ ಪ್ಲಾನ್ ಮಾಡಿಕೊಟ್ಟಿದ್ದೀರಿ. ಅವೆಲ್ಲ ಕಾಮಗಾರಿಗಳನ್ನು ಕೂಡ KRL ಮೂಲಕ ಕಾಮಗಾರಿಯನ್ನು ಅನುಷ್ಠಾನಗೊಳಿಸ್ತಾರೆ. ಎಲ್ಲ ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ಕ್ವಾಲಿಟಿ ವರ್ಕ್ಗಳನ್ನು ತೆಗೆದುಕೊಡ್ರಿ. ನಾನು ಈ ಗ್ರಾಮಕ್ಕೆ ಭಾಳಷ್ಟು ಸರಿ ಬಂದಿದ್ದೀನಿ. ನಮ್ಮ ಜೊತೆಯಲ್ಲಿ ಹನುಮಂತಗೌಡರು ಇರ್ತಿದ್ರು, ಕೆಲಸ ಮಾಡ್ತಿದ್ರು. ಭಾಳ ಇವತ್ತು ಹನುಮಂತಗೌಡರು ಅಂದ್ರೆ ಜನ ಪರವಾಗಿ ಭಾಳಷ್ಟು ಕಳಕಳಿ ಇರತಕ್ಕಂಥವ್ರು. ಯಾವಾಗ ಬಂದ್ರೆ ನಮ್ಮ ಊರಿಗೆ ಇದು ಬೇಕು, ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಇದು ಬೇಕಂತ ಭಾಳಷ್ಟು ಹೇಳ್ತಿದ್ರು ನಾನು ಅಧ್ಯಕ್ಷತೆ. ಆಮೇಲೆ ಭಾಳಷ್ಟು ಸರಿ ಕೂಡ ಬರಬೇಕಂತ ಹೇಳಿದ್ರೆ ಭಾಳಷ್ಟು ಸರಿ ಕೂಡ ಬಂದಿದ್ದೀನಿ. ಜಾತ್ರೆಗೆ ಕೂಡ ಬಂದಿದ್ದೀನಿ. ಭಾಳಷ್ಟು ಸರಿ ಕೂಡ ಕಿಲ್ಲಾರಹಟ್ಟಿಗೆ ನನಗೆ ಭಾಳ ಅವಿನಾಭಾವ ಸಂಬಂಧ ಇದೆ.
ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿದ್ದರೂ ಕೂಡ ಹೆಚ್ಚು ನನಗೆ ಭಾಳ ಇಷ್ಟ ಆಗೋದು ಕಿಲ್ಲಾರಟ್ಟಿ ಗ್ರಾಮ, ಕಡೆ ಗ್ರಾಮ. ಹಾಗಾಗಿ ಅಭಿವೃದ್ಧಿ ಆಗ್ಬೇಕನ್ನೋ ದೃಷ್ಟಿಯಿಂದ ಹೆಚ್ಚು ಅನುದಾನ ತಂದು ಅಭಿವೃದ್ಧಿ ಮಾಡೋಂಥ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ನಾಯಕರು ಕೂಡಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಾವು ಮೊದಲನೇದಾಗಿ 3 ಗಂಟೆಗೆ ಬರ್ತಾ ಇದ್ವಿ, 6 ಗಂಟೆಗೆ ಬಂದಿದ್ವಿ. ತಡ ಆಗಿ ಬಂದರೂ ಕೂಡ ನಾವೆಲ್ಲರೂ ಕೂಡ ಇಷ್ಟೊಂದು ಅದ್ದೂರಿಯಾಗಿ ಸ್ವಾಗತ ಮಾಡಿದ್ದೀರಿ. ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಸ್ವಾಗತ ಮಾಡಿದ್ದೀರಿ. ತಮ್ಮೆಲ್ಲರೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ಕೂಡ ಚಿರಋಣಿ ಅಂತೇಳಿ ನನ್ನ ಮಾತು ವಿರಾಮ.